ತಿಂದು ಮುಖಂಬಳು ಮಾಡಿ ಮನೆ ಗಿಡ ಸಾರಿ ಮನೆ ಗಿಡ ಆರಾಮ್ ಮಾಡ್ಕೊಂಡು ನೀವು ಬರ್ತಾನಂತ ಬರ್ರೇ ಒಂದ್ ದಿವಸ ಭಿಕ್ಷೆ ಮಾಡಿಕೊಂಡು ಹೋಗು ಮುಂದೆ ಅದು ನಮ್ಮ ಉಕ್ಕಿನ ದಾಳದಾಗ ಉಕ್ಕಿನ ಕಾಕರ ಪ್ರಭುರಾಜ ಮನೆಯಾಗ ದಾರಿಗೆ ಮನೆ ಆಗುತ್ತೆ ಆ ಮನ್ಯಾಗ ಮನೆ ಬೇರೆ ಇತ್ತು ಆ ಮನ್ಯಾಗ ಅಲ್ಲಿ ಅವ್ರ ಅಣ್ಣನ ಮಕ್ಕಳು ಅವ್ರಲ್ಲಿ ಮಾಯನ್ ತಗೋಬಾರಿ ಕಲಗಟ್ಟಿ ರಸ್ತೆ ಮುಂದೆ ರೋಡ್ ಕಲಗಟ್ಟಿ ರಸ್ತೆಗೆ ಮುಂದೆ ಹೋಗುವ ಬರಕ್ ತೋಪಿತ್ತು ಮಾಯನ್ ತೋಪು ಆ ತೋಪಿನಾಗ ಹಾಲು ಹೊಂಟಿದ್ದೆ ಅವಾಗ ಮನೆ ಊರಿಗೆ ಬಹಳ ಅವಾಗ ಇವತ್ತು ಸೋಮನಾಥ ಅಂತ ಕ್ರಾಸ್ ಮ್ಯಾಲೆ ಅಲ್ಲಿ ಕ್ರಾಸ್ ಹೋಗೋದು ಸರ್. ಅಲ್ಲಿ ಮಾವಿನ ತೋಪಿನಾಗ ಬ್ಯಾಸಿಗೆ ಸರ್ ಮಾವಿನ ತೋಪಿನಾಗ ಮಾವಿನ ಹಣ್ಣು ಅದು ಅಲ್ಲಿ ಮಾವಿನ ಹಣ್ಣು ಅವನ್ನ ಹಚ್ಕೊಳಕತ್ತಿದ್ದೆ. ಕರ್ಕೊಂಬರ್ರಿ ಬಂದು ಅದೇ ಪಾಪ ಅಂತಿದ್ರು ಹುಡುಗರು ಪಾಪ ಕರೆಯಕತ್ತಾರ ಎಲ್ಲಿ ಅದಾರ ಮನ್ಯಾಗ ಅದಾರ. ನಿಮಗ್ ತಿಳಿಯಾಗಿಲ್ಲ ಅವ್ರಲ್ಲಿ ಮನಿ ಐತ ಅನ್ನೋದಪ್ಪ ತಿಳಿಯಾಗಿಲ್ಲ ಅಲ್ಲಿ ಮನಿ ಐತ ಅನ್ನೋದು ಅವ್ರು ನೀರು ಅಲ್ಲಿ ಮನಿ ಮಾಡಿದ್ರು. ಎಲ್ಲರೂ ಅಷ್ಟು ತುಂಬಿದ್ರು ನಿಮ್ಮ ಮನೆಗೆ ಹಾಕಿರ್ಬೇಕು ಅಂತ ಹೇಳಿ ನಿಮ್ಮ ಮನೆಗೆ ಹಾಕಿರ್ಬೇಕು. ರೊಟ್ಟಿ ಎಲ್ಲ ಸಿಕ್ಕೇ ಸಿಗ್ತದೆ. ನೋಡಿ ಹೋಗ್ಬೇಕಲ್ಲ ಮತ್ ಬೇರೆ ತೊಡಸಿದ್ರು ಸರವನ್ ಕೇಳ್ಕೋದು ಕರೆಕ್ಟ್ ದಾರಿ ಹಿಡಿದು ಮಾತಾಡ್ಬೇಕು ಆಶ್ರಮಕ್ಕೆ ಹೊಂಟಿವಿ ದಾರಿಗೆ ಮತ್ ಹಿಂಗ ಅಂತಿದ್ರಂತಲ್ಲ ಅಂತ ಹಂಗೆ ನಡುವಂತೆ ಅರಮನೆಗಿಂತ ಬೆಳೆದ ಗುಡಿ ರೇಷ್ ಅಂತ ಅಂತಿದ್ರಂತೆ ನಡೆಸ್ಕೊಂತ ನೋಡ್ಕೊಳಕ್ ಬಂದ ಬರ್ತದೆ. ನಿಮ್ ಕೂಡ ಹಂಗಿಸ್ಕೊಂತ ಬಡಿಸ್ಕೊಂತ ಇದನ್ನೇ ಹೇಳೋಣ ಅಂತ ಅಂದಿತ್ತು. ಹೌದು ಹಂಗೆ ಅದೊಂದು ಕಷ್ಟ ನಾವು ಮತ್ತೆ ಏನ್ ಮಾಡೋದು. 20 ವರ್ಷ ಆದ್ರು 20 ವರ್ಷದ ಮ್ಯಾಗ ಆದ್ವಿ ಮತ್ತೆ ಬಡಿಸ್ಕೊಂತ ಅದೇ ಹಾಗೆ ಮುಂದೆ 60ಕ್ಕೆ ಸೇರಿ ಬಿಟ್ಬಿಟ್ಟೆ. ಇದಕ್ಕಂದ್ರೆ ಹೋಗಾರು
ಹಾಗೆ ಹೋಗ್ಬಿಡು. ಅದು ಬಿಟ್ಟು ಅವ ಧಾರವಾಡದಾಗ 60ರಾಗ ನಾನು ಹುಬ್ಬಳ್ಳಿಗೆ ಬಂದಿದ್ದೆ. ಹುಬ್ಬಳ್ಳಿಗೆ ಬಂದು ಹೌದಾ, 57 ಆಗಿತ್ತು. ಎಷ್ಟಕ್ಕಂತ ಆಗಿತ್ತಪ್ಪ. ಇದರ ನೌಕರಿ ನೋಡು. ಎಲ್ಲ ಎಲ್ಲ ಜಾಗ ನೋಡಪ್ಪ, ನಾನು ನೌಕರಿ ಮಾಡ್ತೀನಿ. ಬಂದದ್ರೆ ನೀವು ವಿದ್ಯೆ ಕಲಿಯುವಂತೆ, ಉದ್ಯೋಗ ಮಾಡ್ಕೊಂಡು ನೀವು ವಿದ್ಯೆ ಕಲಿಯುದಂತೆ. ನೀವು ವಿದ್ಯೆ ಕಲಿಯೋದು ಮುಗಿದ ಮ್ಯಾಗೆ ನೀನು ಕಲಿಯೋದು ಸಾಕಾದ ಮ್ಯಾಗೆ ನೀನು ಉದ್ಯೋಗ ಮಾಡ್ಕೊತ ಹೋಗುವಂತೆ. ನಮ್ಮ ಮುಂದೆ ನಾವು ನಮ್ಮ ದಾರಿ ಹಿಡಿತೀವಿ. ಮನೆಗೆ ಹೋಗ್ಕೊಂಡು ವಿದ್ಯೆ ಕಲಿತು ಒಂದು ಉದ್ಯೋಗ ಮಾಡ್ಕೊಂತೀರ, ಮನೆ ನೋಡ್ಕೊಂತೀರ, ವ್ಯಾಪಾರ ಸೇರಿಬಿಡ್ದು ನೋಡ್ಕೊಂತಾರೆ. ಸೇರಿಬಿಟ್ಟಾಗ ಮನೆಗೆ ಜವಾಬ್ದಾರಿ ಮಾಡ್ಕೊಂಡು ಹೋಗುವಂತೆ, ನಾವು ನಮ್ಮ ಮುಕ್ಳಿ ಕತ್ತ ಬಿಡುವಂತೆ ಅಂತ ಹೇಳಿದ್ದೆ. ಹ್ಞೂ ಅಂದಿದ್ದೆ. ಮಾತಾಡಿ ಹೋಗಿದ್ದೆ. ಏಪ್ರಿಲ್ ಮೇದಾಗ ಮಾತಾಡಿ ಹೋಗಿದ್ದೆ. ಜೂನ್ದಾಗ ಮರಗಂದೇಳಿ ಅಲ್ಲಿಂದ ಮಳಿ ಸುಮಾರು ಬಂದು ಜುಲೈದಾಗ ಬಂದು ಜಡ್ಡು ತಗೊಂಡ್ಬಂದು ತೋರಿಸಿದ್ವಿ. ಇವರು ಅಂತ ಹೆಂಗೆ ಮನಗಿಸಿದ್ವಿ. ಹೆಂಗೆ ಕೂತಿದ್ವಿ. ದರ ಅನ್ನೋದು ಬಾಳಿದ್ದು. ಬಾಬು ದೀಕ್ಷಿತ್ ಅಂತ ಡಾಕ್ಟರ್ ಇತ್ತು, ಡಾಕ್ಟರ್. ಮುಂಜಾನೆ ಅವ್ರನ್ನ ಕರ್ಕೊಂಡ್ಬಂದು ತೋರಿಸಿ ಪರೀಕ್ಷೆ ಮಾಡಿ ಏನಾರು ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಯಾಕಂದ್ರೆ ನಮ್ಮ ಕೈಗೆ ಬರೋಕ್ಕಿಲ್ಲ. ಇವ್ರು ಹೇಳಿದ್ರೆ ಅವ್ರು ಕೊಟ್ಟರೆ ಶಾಂತಿ ಮಾಡ್ಕೊಂಬಂದು ಲೆಕ್ಕ ಒಪ್ಪಿಸ್ಬೇಕು. ಇವ್ರು ಹಾಕಿ ತಿನ್ಬೇಕು. ಹೆಂಗಿತ್ತು ಕಡೆ ಬಂದ ಬಿಟ್ಟು ಬಂದ್ರು. ಬರೋ ಒಂದು ಏನಾರು 2 ಕಬ್ಬದು ಬರ್ತಾರೆ ಅಂತ ಬರೀ ತುತು ಮಗ ಹಿರಿಗೌಡ್ರು ಬಂದ್ರಿ, ಜಡ್ಡ ತಗೊಂಬಂದ ಕಾಣ್ತತಿ ಅಂತ ಅಂತ ಅಂದ ಚೀಟಿಗೆ ಬಿಟ್ಬಿಟ್ಟ. ಬಂದ್ರು ಯಾಕೆ ಕುಂತ್ರಿ ಹತ್ಕಿತ್ತಾರ ಹೊಸ ಮಗ ಸಿಕ್ಕತ್ತೀನಿ ಸಿಕ್ಕಂಡು ತಿರುಗಂತ ಹೇಳಿದ್ದ. ಇಟ್ಟಂದ್ರೆ ಗಳಿಸಿ ಮಗ ತೋರ್ಸಾಕ ಅಂತ ಬೇದಾಡಕತ್ತೀವಿ. ಅದಕ್ಕೆ 106, 105 ಜ್ವರ 10 ರೂಪಾಯಿ ತಪ್ಪಕತ್ತೈತಿ. ಏನ್ ಮಾಡ್ಬೇಕು? ಬೇದಾಡಕತ್ತೀವಿ. ಸುಮ್ಮನೆ ನಮ್ಮಂತೆ ರೊಕ್ಕಿಲ್ಲ ತೋರ್ಸಾಕ. ದಿವಸ ಒಬ್ಬರು ಬಂದ್ರು, ಅವ್ರು ನಮ್ಮ ಸೇರ್ಲಾರ್ರು. ದತ್ತಕ್ಕೆ ಬಂದಾರ. ಒಬ್ಬ ಬೆಳಕಿದ ವೀರಾಣ ಸಿಟ್ಟಿದ್ದವ. ಸಿಟ್ಟಿದ್ದಿಲ್ಲ ಅವಾಗ. ನಾವು ಊರಾಗ ನಾವು ಮಗ ಹೌದು ಅನ್ಸುತ್ತೆ, ಊರಿನ ಗೊತ್ತಿಲ್ದಂಗಿದ್ದೆ. ಶಾಲಿ ಮನಿ ಅಷ್ಟೇ, ಹೆಚ್ಚಿದ ಏನೇನು ಗೊತ್ತಿದ್ದೀವಿ. ಅದಕ್ಕೆ ನಾನು ನೋಡಿ ಇವ್ರು ಹೆಂಗ್ ಮಾಡಕತ್ತಿದ್ರು ಅಂತ ಇನ್ನು ತೋರ್ಸಾಕ ಮತ್ತೆ ನೋಡ್ಬೇಕು. ಇವ್ರು ಹೇಳಿದ್ರೆ ಇವ್ರು ಯಾರು ತೋರ್ತಾರೆ, ಆ ಮಕ್ಕಳ ಮನೆಯವರು ದತ್ತಕ್ಕೆ ಬಂದರೆ ಇವ್ರನ್ನ ಅದೊಂದು ಸತ್ಯ ಅಂದ್ರೆ ಇದೊಂದ ಎಬ್ರಿ ಇದು ಮೆತ್ತಗೈತಿ, ಇದು ಓಡಿಸ್ಬಿಟ್ರೆ ನಮ್ಮ ಆಸ್ತಿ ನಮ್ಗೆ ಹಾಕತ್ತಂತೆ. ಅವ್ರು ಬಂದು ಹೇಳಿದ್ರು, ಹೌದಿ ಶಂಕರಪ್ಪನವ್ರು ಔಷಧ ಚಲೋ ಬಿಡ್ತಾರೆ ಟೈಫಾಯ್ಡ್ಗೆ ಅಂತ ಬಂದು ಹೇಳಿದ್ರು. ಅವ ಅಲ್ಲದ ರಸ ಜೇನುತುಪ್ಪ ಹಾಕಿಬಿಟ್ಟ, ಮಾತ್ರೆ ಹಾಕಿಬಿಟ್ಟ. ಅಲ್ಲದ ಮೊದಲು ಟೈಫಾಯ್ಡ್ ಒಳಗೆ ಗುಳ್ಳೆ ಆಗಿತ್ತು. ಅಲ್ಲದ ಜೇನುತುಪ್ಪ ಕರಿ ಹಾಕಿದ್ರು ಹುಡುಗ ಹೋತು. ಇವ್ರು ತೋರ್ಸೋದಕ್ಕೆ ಅವ ಸತ್ತು.
ಯಾಕೆ ತೋರಿಸಿದ್ರೆ ಅವ್ರನ್ನ ದುಡ್ಡಿಲ್ಲ. ಮತ್ತೆ ಎಲ್ಲ ಆಸ್ತಿ ಇವ್ರು ಎತ್ತು ಹಾಕಿದ್ರು. ಬಂದು ಇದ್ದು ಹೊಲ ಕರ್ಕಿ ಹೊಲ ನಿರ್ಕಿ ಮಾಡಿ ಬಂದು ನಾವಣಿ ಕೋಲ್ಪನ್ನೇ ಗಂಡಿರ್ತೀವಿ. ಇಲ್ಲ ಇವ್ರು ಅಟ್ಟು ಮಾಡಿ ಇಟ್ಟು ತಂದ್ಕೊಡ್ತಾರೆ, ಇವ್ರು ತೊಡಗು ಮಾಡಿ ಇಟ್ಟು ತಂದು ಕೊಡ್ತಾರೆ ಹೇಳ್ತೀವಿ. ಆಟಾಗಿರ್ಬೇಕಂದ್ರೆ ತೋರ್ಸಕ್ಕೆ ಇರ್ತಿಲ್ಲ. ಹೀಗಾಗಿ ಹುಡುಗ ಸತ್ ಮ್ಯಾಗ ಒಂದು ಸಣ್ಣ ತೆಗೆದು ಹಾಕಿದ್ವಿ ಗೂಟಕ್ಕೆ. ಹಾಕತ್ತಿದ್ದೆ ಒದರಾಡಕತ್ತಿ. ಒಂದ್ ದಿವಸ ರಾತ್ರಿ ಹುಡುಗ ನೆಡೋದಕ್ಕೆ ಹೆಚ್ಚಿಗೆದ್ದು ಮತ್ತ ರಾತ್ರಿ ಒದರಾಡಕತ್ತಿ. ಅದಕ್ಕೆ ತಗೊಂಡೋಗಿ ಅತ್ತ ಕಡೆ ಬೀಗರ ಮನೆಗೆ ಬಂದಿರ ಮನೆಗೆ ಅಲ್ಲಿ ಹಾಕಿದ್ವಿ. ಅಲ್ಲಿ ಹಾಕಿದ್ರೆ ಔಷಧಕ್ಕೆ ನಮ್ಮ ಹಾಕಿದ್ರು. ಈಗ ಅವ್ರು ಯಾವ ಹೆತ್ತಾರ ಅವನ ಕಡಿದ ಅವ ಏಟ್ ಹಾಕ್ತಾನೆ ಅಷ್ಟವಾಗಿರ್ಬೇಕು. ಹಂಗಾಗಿ ಅದ ಅದೆಲ್ಲ ಜೀವನ ಬಹಳ ಸಣ್ಣ ಹಾಕೊಂತ ಬಂದಿ. ಎಲ್ಲರೂ ಮಾಡಿದ ಅನ್ಯಾಯಕ್ಕೆ ನಾವು ಸಣ್ಣ ಹಾಕೊಂತ ಬಂದ್ವಿ. ಈಗ ನಾವು ಕೈ ಬಂದ ಮ್ಯಾಗ ಸುಧಾರಣೆ ಮಾಡ್ಕೊಂಡು ನೀರಾವರಿ ಮಾಡ್ಕೊಂಡು ಉತ್ಪನ್ನ ಮಾಡ್ಕೊಂಡು ಅಡ್ಡ ಕಾಟ್ಬಿಟ್ಟು ಉದ್ದೆ ಮಾಡ್ಕೊಂಡು ಅವತ್ತ ಹುಡುಗರು ತಯಾರು ಮಾಡ್ಕೊಂಡು ಆ ಹುಡುಗರು ಇವ್ರ ಅಪ್ಪ ನಮ್ಗೆ ಹೆಂಗ ಅಡಿಪಾರು ಮಾಡಿದ ಹೆಂಗ ನಾವು ಮಾಡಿದ್ರೆ ಅವ್ರಿಗೆ ವಿದ್ಯೆ ಕಲಿಸಿದ್ವಿ, ಉದ್ಯೋಗನೂ ಹಚ್ಚಿದ್ವಿ, ಜಮೀನು ಸುಧಾರಣೆ ಮಾಡಿ ಉತ್ಪನ್ನ ಮಾಡಿಕೊಡ್ತೀವಿ. ಯಾವ್ದು ಕೆಲಸಿಲ್ಲ. ಅವ್ರು ಮಾಡಿದಂಗ ಮಾಡಿದ್ರೆ ಅದೆಲ್ಲ ಅಡಿಪಾಲಕ್ಕೆ 1% ನಮ್ಮೂರು ಬೋಧಪ್ಪನವರು ತುಂಬ ವೆಂಕಟಪ್ಪನವರು ಗೌರವರಿ ಅಂತಪ್ಪ ಹಳ್ಳಿಕೆರೆ ಕೊಬ್ಬ ಅಂತಿದ್ದ, ಹುಣಸಿಗಟ್ಟೆ ಪಕ್ಕಿರಪ್ಪ ಅಂತಿದ್ದ, ಕುಂಬಾರಿ ಗಿರಿಯಪ್ಪ ಅಂತ ಇಬ್ಬರು ಕುಂಬಾರಿ ಸೌರಿಬಾನ್ ಗಿರಿಯಪ್ಪ ಮನೆಯಾಗಿರಪ್ಪ ಅವರು ಮಂದಿ ಯಾವ್ದಾರು ನಾವು ಮಾಡ್ಕೊಂಡು ತಮ್ಮ ಮನೆಗೆ ಕರ್ಕೊಂಡು ಊಟ ಮಾಡಿ ಕಳ್ತೀವಿ. ಹೀಗೆ ತಿಂದು ಬೆಳೆದಿ ಮನ್ಯಾಗ ಊಟದ್ದು ಕೊಡ್ತೀವಿ. ಹಿಂಗಾಯ್ತು. ಅದಕ್ಕೆ ಆ ಪರಿಸ್ಥಿತಿ ನೋಡಿ ಯಾಕೆ ಇರ್ಬೇಕು? ಎಲ್ಲ ಹೊಟ್ಟೆ ತುಂಬ್ತತಿ. ಆದ್ರೆ ಹೋಗ್ಬಿಟ್ರು ಋಷಿಕೇಶ್ಗೆ ಹೋಗ್ಬೇಕು. ಕಗದಾದ ಹನೂರು ರೆಡ್ಡಿ ಅಂತಿದ್ದ, ಅವ್ನು ಋಷಿಕೇಶ್ಗೆ ಹೋಗಿ ಬಂದಿದ್ದೆ. ಏನಪ್ಪ ಅವಾಗ ಅಲ್ಲಿದೆಲ್ಲ ಗೊತ್ತಿತ್ತು. ಅಲ್ಲಿ ಅನ್ಸೆಟ್ ಇರ್ತಾವಂತ ಸನ್ಯಾಸಿಗಳಿಗೆ ಪುರಿ ಖೀರು ಬಾಸುಂದಿ ಎಲ್ಲ ಕೊಡ್ತಾರ ಊಟಕ್ಕೆ ಸನ್ಯಾಸಿಗಳಿಗೆ. ಅಲ್ಲಿ ಹೋಗ್ಬಿಟ್ಟಿರ್ತೈತೆ ಅನ್ಸತ್ರಾಗ ಊಟ ಮಾಡೋದು ಗಂಗಾನದಿ ದಂಡಿ ಬರೋದು. ಅಲ್ಲಿ ಇವು ಇರ್ತಾವ ಕುಟೀರಗಳು, ಗಂಗಾ ನದಿ ಸನ್ಯಾಸಿಗಳಿಗೆ ಕುಟೀರದಾಗಿರೋದು. ಆರಾಮ ಇರ್ತೀವಿ ಅಂತೆಲ್ಲ ಮಾತಾಡಿದ್ವಿ. ಹೋಗೋಣ ಅಂತ ಹೊಂಟಿದ್ವಿ. ಹಿಂಗಾಗಿ ಉಳ್ಕೊಂಡ್ವಿ. ತೀರ್ಕೊಂಡಾಗ ಉಳ್ಕೊಂಡ್ವಿ. ಹಂಗೆ ಹೋಗಿದ್ದು ಬಹಳ ಮಜಾ ಆಗ್ತದೆ. ಯಾವಾದ್ರೂ ಉಳ್ಕೊಂಡು ತೇಕೋದ್ ನೋಡಿ ನಾಯಿ ತೆಗ್ತಂತೆ. ನಾನು ಹಿಂಗ ಇದ್ರಪ್ಪ ನೀವು ಐಡಿಯಾ ಹಾಕ್ಬಿಡ್ತೀರ ಅವ್ರ ಮೊದಲ ನೀವು ಹೇಳ್ತೀರ ಹಿಂಗ ಚೈತಂದ್ರ ಅವ್ರ ಐಡಿಯಾ ಹಾಕ್ಬಿಡ್ತಿದ್ರಿ ವಸ್ತು ನನ್ನಂಗೆ ತ್ರಾಸಾಗಿ ಹೋಗಿರಲ್ಲ. ಏನಿಲ್ಲ ಬಿಡಿಯಪ್ಪ, ಲಗ್ನ ಮಾಡಿಲ್ಲ ಅಂತ ಹೋಗ್ಯಾನಪ್ಪ ಅವ. ಅದ ಅಪ್ಪ ಆತ್ಮ ಸುಳ್ಳು ಓದಿದ್ರ ಸುಮ್ನೆ ಇದ ಮತ್ತೊಟ್ಟಿಗೆ ಇದ್ರ ಇದ ವಿಷಯನ ಇದ ವಾಸನ ಪ್ರಾಣ ಮುಂದೆ ವಾಸನ ಇರ್ತದ ಜೀವ ಅಂತ ಐತ್ರಿ. ಮತ್ ವಾಸನ ಇದ ವಾಸನ ಐತಿ, ಇದ ವಾಸನ ಇದ್ರ ಜೀವಕತಿ. ಬ್ಯಾರೆ ವಾಸನ ತೆಗೆದ್ರೆ ಮುಂದೆ ಹೋಗ್ಬಿಡಲ್ಲ. ಬಗ್ಗೆ ವಿಚಾರ ಮನ್ಸಿಗೆ ಹೋದಾರ. ಈಗ ಸತ್ಯ ಕುಂತ್ರ ಜೀವ ಮರ ನೋಡೋದ್ರಿಪ್ಪ. ಅದ ಆ ನೆಟ್ಟ ಬಿಟ್ಟು ಬ್ಯಾರೆ ಹೋಗ್ಬಿಟ್ರೆ ಅದು ಮತ್ತೆಷ್ಟೋ ಕಮ್ಮಿ ಕತ್ತಲಪ್ಪ ಬಗ್ಗೆ ಹೋಗತ್ತಲ್ರಿ. ಹಂಗ ಇದು ಕುಂತ ಬರೀ ಇದ ಬರೀ ನಮ್ಮ ಮನಿ, ನನ್ನ ಹೊಲ, ನನ್ನ ಮನಿ, ನಮ್ಮ ಅಣ್ಣ ತಮ್ಮ ಇದೇ ವಿಚಾರ ಹೋಗತ್ತಿದ. ಹೋಗ್ಬಿಟ್ಟು ಸುಮ್ಮ ಎಲ್ಲ ಕೈ ಬಿಟ್ಟು ನಮ್ ಸಾಧನ ಕೊಂಡ್ಬೇಕಂತ ಹೋದ ನಾನು. ಅವ್ರಿಗೆ ಅಣ್ಣ ತಮ್ಮ ಮನಿ ಅಂತ ಬಿಟ್ಟೆ ಅಲ್ಲಿ ಒಬ್ಬಕ್ಕೆ ಯಾವಾಗ ಗಂಟು ಬಿದ್ರೆ ಆದ್ರಪ್ಪ ಇದು ಮತ್ತೆ ಇದು ನಾ ಪುಸ್ತಕ ಎರಡೋ ನಾನು ಅದು ಅಪ್ಪ ಸದ್ಭೋ ಚಂದ್ರಿಗೆ ಪುಸ್ತಕ ರೀ ಆತ್ಮಸ್ಮೃತಿ ಹೇಳ್ಕೊಡೇನಪ್ಪ ನಾನು.
ದಿವಸ ಸ್ಟಡಿ ಮಾಡೋ ದಿವಸ ಬಗ್ಗೆ ಓದುದು ಅಭ್ಯಾಸ ಅದ್ರ ಬಗ್ಗೆ ವಿಚಾರ ಮಾಡ್ಯಾರ ಅದಕ್ಕೆ ಓದಿದ್ದು ಪುಸ್ತಕ ಓದಿದಿಲ್ರಿ ಮತ್ತೆ ಯಾರೋ ನೋಡಿದಿಲ್ಲ ಆದ್ರೂ ಆ ಮೆಣಸಿಕಾಯಿ ತಿಂದು ಆ ಉಳ್ಳಾಗಡ್ಡಿ ತಿಂದು ಗಂಟೆ ಕೇಳ್ತಿದ್ದಿಲ್ಲಪ್ಪ ಅದು ಗಂಟೆ ಎಲ್ಲರೂ ಬಾರಿಸಿದ್ರಿ ಏನ್ ಮಾಡ್ತೀವಿ ಆತ ನಾವು ಆ ಗಂಟಿ ಹೆಂಗ್ ಇಟ್ಟಿದ್ದಲ್ಲ ಗಂಟಿ ಅದನ್ನ ಆ ಗಂಟಿರಿ ಅದ್ ಏಟಾಟ ಯಾರೋ ತಗೊಂಡು ಸಂಜೆ ಕೂಟಿಲ್ರ ನಮ್ದು ಇಷ್ಟಿಟ್ಟು ಯಾರೋ ತಗೊಂಡಿದ್ದ ಸಂಜೆ ಕೂಟ ಬಿಟ್ಟಿದ್ದೆ ನಾನು ರಾತ್ರಿ 3 ಕೇಳ್ತಿದ್ರಿ ಅದು ವಾತಾವರಣ ಬೇರೆ ಇತ್ತಲ್ಲ ಅದು ಬೇರೆ ವಿಚಾರ ಬೇರೆ ಇತ್ತು ಅದು ಆ ಗಂಟೆ ಹಚ್ಚಿತ್ತಂದ್ರ ಬುಡಿ ಗಂಟೆ ಆಗಿ ಆಗ್ತಿದ್ರಿ ಆ ಮ್ಯಾಗ ಗಂಟೆ ಆಗ ಇಲ್ಲ ಇಟ್ಟು ಬಿಟ್ಬಿಟ್ಟಿದ್ರಿ ಅದ್ರ ಬಗ್ಗೆ ಅದ ಏನು ಆಗ ನಾವು ಹೋಗಿದ್ವಿ ಅಂದ್ರೆ ಋಷಿಕೇಶ್ ಹೋಗಿದ್ದು ಯಾರ ಕೈ ಸಿಗ್ತಿದ್ದಿಲ್ಲ ಹಿಂದಗಡೆ ಅಂತೀವಿ ಮನೆಗೆ ಬಂದ್ಮ್ಯಾಗ ಎಲ್ಲ ಅದು ಜವಾಬ್ದಾರಿ ಮಾಡಕತ್ತೀವಿ ನಾವು ತೀರ್ಕೊಂಡ್ಬೇಕು ಅದು ಮಾತಾಡ ಜವಾಬ್ದಾರಿ ಬಂತು ತೆಂಗುಳ ಲಗ್ನದ ಜವಾಬ್ದಾರಿ ಅವ್ರ ಮೆಟ್ಟಿಗೆ ಹತ್ಬೇಕಂತ ಅವ್ರಿಗೆ 10 ಮೆಟ್ಟಿಗೆ ಹತ್ತಕ್ಕೆ 10 ವರ್ಷ ಹೋಯ್ತು ಒಂದು ಒತ್ತಾಯ ಮಾಡಿದ್ರು ಲಗ್ನ ಮಾಡಿದ್ರು ಕಿದ ಬಕ್ಕಿದ ಆದ್ಮ ಮಾಡ್ಕೋಬೇಕಂತ ನಾನು ಈಗ ಮಾಡ್ಕೊಳ್ರಿ ಲಗ್ನ ನಾವಂತ ಹಂಗಂತಾರಪ್ಪ ನೀವು ಮಾಡ್ಕೊಬಿಡಪ್ಪ ಅಂತ ಕೇಳ್ತಾ ಹಿಂಗೆ ಹೇಳಾಕತ್ತಿದ್ರು ನಾನು ನೀವು ಮಾಡೇ ಮಾಡ್ತಿದ್ದಿ ಯಾವ್ದಾರು ಹತ್ತಿದ್ದಿ ಮಾಡೇ ಮಾಡ್ತಿದ್ದಿ ನಿನ್ನ ಮನೆಯಿಂದ ಹಾಕಿ ಮಾಡ್ಕೊಂಬಿಡ ಅಂತ ಹಾಕಿ ಹೇಳಾಕತ್ತಿದ್ರು ಅದಕ್ಕೆ ಮಾಡ್ಕೊಡ್ತೀವಿ ಗಂಡ ಹಾಕಿ ಮಾಡ್ತಿರ್ತೀವಿ ವರ್ಷೋದ್ಧಾರ ವಿದ್ಯೆ ಕಲಿಸಿ ಅಡಿಗೆಲ್ಲ ಮಾಡಿ ಇದ್ದಿದ್ದಕ್ಕೆ ನೀರಾವರಿ ಕಾಯಂ ವ್ಯವಸ್ಥೆ ಮಾಡಿ ಕಾಯಂ ನೀರಾಡೋಂಗ್ ಮಾಡಿಬಿಟ್ರೆ ಪಂಪ್ಸೆಟ್ ಕುದಿಸಿ ಅದು ಮಾಡಿಬಿಟ್ರೆ ಪೀಕ್ ಯಾರು ಮಾಡ್ತಾರೆ ಮಾಡಿಸ್ಕೊಂಡು ಹೋಗ್ತಾರೆ ಇಸ್ಲಾ ಬೇಸಿಕ್ ಮಾಡಿಬಿಡ್ಬೇಕಪ್ಪ ಬೇಸಿಕ್ ಮಾಡಿಬಿಡ್ಬೇಕು ಅಲ್ಲಿಗೆ ಉತ್ತರ ತೆಗಿಸಿ ಎಲ್ಲ ಮುನಿಪೇಟೆ ಅಂತ ಹೋಗಿ ಎಲ್ಲ ಮಾಡ್ಕೊಂಡು ಮಾರ್ಚ್ದಾಗ ಪರ್ಮಿಷನ್ ತೆಗಿಸ್ತೀವಿ ವಾಟರ್ ಪರ್ಮಿಷನ್ ಒಂದು 1ನೇ ತಾರೀಕಿಂದ ಕೆಬಿದೊಂದು ವಾಟರ್ ಪರ್ಮಿಷನ್ ಎರಡು ತೆಗಿಸಿ ಎರಡು ಕುಂದಿಸಿ ಕೊಟೇಶನ್ ಕೊಟ್ರೆ ಬ್ಯಾಂಕ್ ರೂಲ್ ಕೊಡ್ತಾರೆ ಮಾಡಿ ಪಂಪ್ಸೆಟ್ ಕುದಿದ್ರೆ ಒಂದು ನೀರು ಹಾಕತ್ತೆ ಯಾರಿಗಾರ ಹೆಚ್ಚು ಮಾಡಿಸ್ಕೊಡ್ತಾರೆ ನೀರಾದ್ರೂ ಕಾಯಂ ಗುತ್ತಿಗೆ ಕೊಟ್ಬಿಟ್ಟಿತ್ತು ವರ್ಷ ಆಗುತ್ತೆ ಯಾವ ಹೊರಕೋಪನ ಈ ಬೇಕಾದ್ರೆ ಪಿಕ್ ಮಾಡ್ಕೊಂಡು ಈಗಂತೂ ಹೊಸ ಟೈಪ್ ಆಗತ್ತಪ್ಪ ರಿಮೋಟ್ ಮಾಡತ್ತೆ ಈಗ ಸ್ಟಾರ್ಟರ್ಗೆ ಮೊಬೈಲ್ ಟೈಪ್ ಬಂದೈತಿ ಈಗ ಸ್ಟಾರ್ಟರ್ಗೆಪ್ಪ ಅದು ಸ್ಟಾರ್ಟ್ ಆದ್ರೆ ಅಷ್ಟೇ ತೋರಿಸ್ತದೆ ಮೊಬೈಲ್ ಈಗ ನಾವ್ ಹೆಂಗ ಇದು ಮಾಡಿ ಬಟನ್ ಕಾಲ್ ಮಾಡ್ತೀವಿ ಹಂಗ ಕಾಲ್ ಮಾಡಿದ್ರೆ ತಾನ ಸ್ಟಾರ್ಟ್ ಆಗಿ ಬರುತ್ತೆ ಈಗ ಮೊನ್ನೆಲ್ಲ ಇಲ್ಲೇ ಬಟನ್ ಹಾಕಿದ್ರೆ ಸ್ಟಾರ್ಟ್ ಆಗುತ್ತೆ ಅದು ಮಾಡ್ಬಿಟ್ರು ಮೊನ್ನೆಲ್ಲ ಯೂನಿವರ್ಸಿಟಿದಾಗ ಕೃಷಿ ಮೇಳದ ತುಂಬಿದ್ರಪ್ಪ ಅದು ಹೊಸ ಟೆಸ್ಟ್ ಅದು ಎಲ್ಲಾ ಕಡೆ ಸಕ್ಸಸ್ ಆಗೈತೆ ಅಂತದ್ದು ಅದನ್ನ ಹಂಗ ಅದೊಂದು ಮಾಡ್ಬೇಕಪ್ಪ ಅದು ನೀರ್ ಬಿಟ್ಟರು ಸಹಿತ ಗೊತ್ತಾಗದಂತದೆ ಸಿಂಗಲ್ ಪೀಸ್ ಇದ್ರು ಗೊತ್ತಾಗದಂತದ್ರಾಗ ಒಟ್ಟ ಶುರು ಆಗೋದಿಲ್ಲ ಅಂತದ್ದು ಅದ ಒಂದು ತಗೊಂಡ್ಬಿಟ್ಟದ್ದು ಅಷ್ಟೇ ರಿಮೋಟ್ ಕಂಟ್ರೋಲ್ ತಗೊಂಡ್ಬಿಟ್ಟು ಇಲ್ಲೇ ಕೂತ್ಕೊಂಡು ಶುರು ಆಗ್ತದೆ ಇಲ್ಲೇ ಕುಂದ ಬಂದ್ ಮಾಡ್ಬೋದು ಹೌದು ಹಂಗೈತಪ್ಪ ನೀರ್ ಆಗ್ತದೆ ಇದು ಮಡಿ ಕಟ್ಬಿಡುದು ದೊಡ್ಡ ಹೊಲ ಬಿಡಪ್ಪ ಅದು ಹೋಗಿ ಶುರು ಮಾಡೋದು ತಾನ 2 ಪಟ್ಟಿ ಬಿಟ್ಟು ಮತ್ತೊಂದು ಅರ್ಥ ಹಚ್ಕೊಂಡ್ಬರ್ತದೆ ನಾವು ಒಬ್ಬರೇ ಹಚ್ಬಿಡಬೇಕು ಗುತ್ತಿಗೆ ಕೊಟ್ಬಿಟ್ಟು ಹಾಸಾಗಿ ಎಲ್ಲಿ ಖರ್ಚು ಇದ್ದಾಗ ಚೆಂದಾಗ ಹಾಸ ಇದಕ್ಕೆ ಸ್ಪ್ರಿಂಕ್ಲರ್ ಮಾಡಿಬಿಟ್ಟಿತ್ತು ಸ್ಪ್ರಿಂಕ್ಲರ್ ಮಾಡಿಬಿಟ್ರೆ ಏಕ 19 ಪೀಕ್ ಮಾಡುದು ಪೀಕ್ ಮಾಡಿ 19 ಸ್ಪ್ರಿಂಕ್ಲರ್ ಜೋಡಿಸ್ಬಿಡುದು ವಾದ್ ತಿರ್ಕೊಂಡು ಅದೇ ಹೇಳ್ಬಿಟ್ಟಿತ್ತು ಆ ಕೆರಿದೊಂದು ಹೇಳ್ಬೇಕಪ್ಪ ಅವಂಗ ಕೆರಿದ ಎಸ್ಟಿಮೇಟ್ ಬಂದ್ರೆ ಇಸ್ಲ ಹಾಕ ನೋಕಿ ಹೊಲಕ್ಕೆ ಅದು ಕೆರಿದೆ ಜಿಲ್ಲಾ ಪರಿಷತ್ ಅದ ಇಸ್ಲ ಅದ್ ನೋಕಿ ಹೇಳ್ಬೇಕು ಅವ್ನು ಪಂಪ್ಸೆಟ್ ಕುಂದಿರಿಸಿ ವ್ಯವಸ್ಥೆ ಮಾಡಿ ಜಿಲ್ಲಾ ಪರಿಷತ್ ಬಿಟ್ಟು ಬೇಡ ಕೆರಿ ತಯಾರು ಮಾಡಿಬಿಟ್ಟು ಅದು ಇನ್ನೂ ರಿಸಲ್ಟ್ ಆಗಿಲ್ಲ ಆದ್ಮೇಲೆ ಇದು ಇಸ್ಲ ಹಾಕ್ಸಿ ಬಿಡ್ಬೇಕು ಅದು ಇಲ್ಲೊಂದು ಕೆರಿ ಮಾಡಿಬಿಟ್ಟಿತ್ತು ಆವತ್ತಿನ ಕೆರಿ ಬೇಕಾಗಿದೆ ಅದಕ್ಕೆ ಬೇಡಪ್ಪ ಇದಕ್ಕ ಬೇಕೀಗ
ಅಲ್ಲೆಲ್ಲ ಬಿಜಾಪುರ ಕಡೆ ಕೆರಿ ಕಡದಪ್ಪ ಕಲ್ಲಿಂದ ಕಂಪೌಂಡ್ ಟೈಪ್ ಕಟ್ಟಿಬಿಟ್ರ ಅವಕ್ಕ. ಕಲ್ಲಿಂದ ಕಲ್ಲಿಂದ ಏಕ ಕಾಂಕ್ರೀಟ್ ಹಾಕ್ಯಾರ, ಕಲ್ಲಿಂದ ಕಟ್ಟ್ಯಾರ, ಫುಲ್ ತುಂಬಿಸ್ತಾರ, ಮತ್ತ ಬೇಕಾದ್ರೆ ಹೊರಬಿಟ್ಟು ಬಿಡ್ತಾರ. ಅದು ಹೊರಗಡೆ ನೀರ್ ಹಿಂಗೋದೇ ಅಲ್ಲಲ್ಲ, ಅದು ಹುಡುಕ್ ಹಿಂಗೋದೇ ಅಲ್ಲ ಅದು. ಹೌದು, ಅದನ್ನ ಮಾಡುದು, ಅದಕ್ಕೆ ಅಂತದ್ದು ಕೆರಿ ಮಾಡುದು ಅಂದ್ರೆ ಪೂರ ವ್ಯವಸ್ಥೆ ಅನುಕೂಲ ಇರೋದು. ಗೊತ್ತಿದೆ. ಊಟ 9 ಟೈಮ್ ಆಗಿತ್ತು. ಇವತ್ತು